ಇಂದಿನ ವಿಷಯ ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನ. ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಆತ್ಮಜ್ಞಾನ ಎಂದರೆ ಆತ್ಮ ಕುರಿತು ಜ್ಞಾನ ಎಂದು ಅರ್ಥ. ಅಂದರೆ ನಮ್ಮ ಕುರಿತು ನಾವೇ ತಿಳಿದುಕೊಳ್ಳುವುದು. ನಾನು ಭೌತಿಕ ಶರೀರ ಮಾತ್ರವೇ ಅಲ್ಲ, ಆತ್ಮವೂ ಸಹ ಎಂದು ತಿಳಿದುಕೊಳ್ಳುವುದು. ನಾನು ಮೂಲ ಚೈತನ್ಯ ಎಂದು ತಿಳಿದುಕೊಳ್ಳುವುದು. ಇದೆಲ್ಲ ಧ್ಯಾನದಿಂದ ಮಾತ್ರವೇ ಸಾಧ್ಯ. ಆತ್ಮಜ್ಞಾನ ಎನ್ನುವುದು ಮೊದಲನೆಯ ಮೆಟ್ಟಿಲು, ಆದರೆ ಬ್ರಹ್ಮಜ್ಞಾನ ಎನ್ನುವುದು ಕೊನೆಯ ಮೆಟ್ಟಿಲು. ಬ್ರಹ್ಮಜ್ಞಾನ ಎಂದರೆ ಸಕಲ ಚರಾಚರ ಸೃಷ್ಟಿಯ ಕುರಿತು ಜ್ಞಾನ ಎಂದು ಅರ್ಥ. ಕೋಟ್ಯಾಂತರ ಲೋಕಗಳ ಕುರಿತು ಆದಷ್ಟು ಹೆಚ್ಚಿನ ಸುಸ್ಪಷ್ಟ ವಿಜ್ಞಾನ ಎಂದು ಹೇಳಬಹುದು. ಆತ್ಮಜ್ಞಾನ ಇಲ್ಲದೆ ಬ್ರಹ್ಮಜ್ಞಾನ ಎನ್ನುವುದು ಅಸಂಭವ. ಒಬ್ಬ ಆತ್ಮಜ್ಞಾನಿಯನ್ನು ಋಷಿ ಎನ್ನುತ್ತೇವೆ, ದ್ರಷ್ಟ ಎನ್ನುತ್ತೇವೆ. ಒಬ್ಬ ಬ್ರಹ್ಮಜ್ಞಾನಿಯನ್ನು ಮಹರ್ಷಿ ಎನ್ನುತ್ತೇವೆ. ತನ್ನ ಪರಿಪೂರ್ಣ ನಿಜ ಸ್ಥಿತಿಯನ್ನು ತಿಳಿದುಕೊಂಡಿರುವವನು ಒಬ್ಬ ಆತ್ಮಜ್ಞಾನಿಯೇ ಸರಿ. ತನ್ನ ಹೊರ ಪ್ರಕೃತಿಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವವನೇ ಒಬ್ಬ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿ ಆದಾಗ ಬ್ರಹ್ಮ ಪದವಿ ಲಭಿಸುತ್ತದೆ. ಬ್ರಹ್ಮ ಅಂದರೆ ಸೃಷ್ಟಿಕರ್ತ, ಕ್ರಿಯೇಟರ್. ಆತನು ಕೆಲವು ಆತ್ಮಗಳನ್ನು, ಕೆಲವು ಲೋಕಗಳನ್ನು ಸೃಷ್ಟಿಸಬಲ್ಲನು. ಸಕಲ ಲೋಕಜ್ಞಾನಿ ಆದವನೇ ನೂತನ ಲೋಕಗಳನ್ನು ಸೃಷ್ಟಿಸಬಲ್ಲ. ಸಹ ಸೃಷ್ಟಿಕರ್ತ, ಕೋ ಕ್ರಿಯೇಟರ್ ಆಗಬಲ್ಲನು. ಆತ್ಮಜ್ಞಾನ ಎನ್ನುವುದು ಧ್ಯಾನದಿಂದ ಸಿಗುವ ದಿವ್ಯ ಚಕ್ಷುವಿನ ಪ್ರಾಥಮಿಕ ಸ್ಥಿತಿಯಾಗಿದೆ. ಬ್ರಹ್ಮಜ್ಞಾನ ಎನ್ನುವುದು ದಿವ್ಯ ಚಕ್ಷುವಿನ ಪರಮ ಪರಿಪಕ್ವವಾದ ಸ್ಥಿತಿಯಾಗಿದೆ. ಇದು ಬ್ರಹ್ಮಜ್ಞಾನದ ಕುರಿತು ಒಂದಿಷ್ಟು ಸಲಹೆ. ಶ್ವಾಸವೇ ಗುರು. ಎರಡನೆಯದು, ಯಾವ ವ್ಯಕ್ತಿಯೋ ಇನ್ನೊಬ್ಬ ವ್ಯಕ್ತಿಗೆ ಗುರುವಲ್ಲ. ಯಾರಪ್ಪ ಗುರು ಅಂದರೆ ಶ್ವಾಸ. ನಮ್ಮ ಉಸಿರಾಟವೇ ನಮ್ಮ ಗುರು. ಅವರ ಶ್ವಾಸವೇ ಅವರಿಗೆ ಗುರು. ದೇಹದಲ್ಲಿ ದೀಪವನ್ನು ಬೆಳಗಿಸುವ ಗುರುವೇ ಶ್ವಾಸ. ತಂತ್ರ, ಪರತಂತ್ರ ಮತ್ತು ಸ್ವಾತಂತ್ರ್ಯ. ನಾವು ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಹೊಂದಿದ್ದೇವೆ. ನಮ್ಮ ಮೇಲೆ ಯಾರ ಹತೋಟಿ ಇರಬಾರದು. ಇತರರ ಹತೋಟಿಯಲ್ಲಿರುವವರು ಪರತಂತ್ರರು. ತಂತ್ರ ಎಂದರೆ ದೇಹಕ್ಕೆ ಗುಲಾಮಗಿರಿಯ ಸ್ಥಿತಿ, ಬಾಡಿ ಡಿಪೆಂಡೆಂಟ್ ಜೀವನ. ಪರತಂತ್ರ ಎಂದರೆ ಇತರರಿಗೆ ಗುಲಾಮಗಿರಿ ಸ್ಥಿತಿ, ಅಂದರೆ ಅದರ್ ಡಿಪೆಂಡೆಂಟ್ ಜೀವನ. ಸ್ವಾತಂತ್ರ್ಯ ಎಂದರೆ ಸಂಪೂರ್ಣ ವಿಮುಕ್ತ ಸ್ಥಿತಿ, ಸೋಲ್ ಡಿಪೆಂಡೆಂಟ್ ಜೀವನ. ಅತ್ಯವಶ್ಯಕ ಪರಿಸ್ಥಿತಿಗಳಲ್ಲಿ ಇತರರ ಸಹಾಯ ತೆಗೆದುಕೊಳ್ಳಬೇಕು ಅಷ್ಟೇ ವಿನಃ ಸಾಮಾನ್ಯವಾಗಿ ಯಾರೂ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಬಾರದು. ನಮ್ಮ ಸಾಮರ್ಥ್ಯ, ಶಕ್ತಿ ಅಪೂರ್ವವಾದದ್ದು. ಆದರೆ ಶೋಚನೀಯಕರವಾದ ವಿಷಯವೇನೆಂದರೆ ನಾವು ಅದರಲ್ಲಿ ಸಹಸ್ರಾಂಶ ಸಹ ಉಪಯೋಗಿಸಿಕೊಳ್ಳುತ್ತಿಲ್ಲ. ಅದಕ್ಕೆ ನಮಗೆ ಈ ದುಸ್ಥಿತಿ. ನೆವರ್ ಥಿಂಕ್ ಫ್ರಮ್ ಬಾಡಿ ಪಾಯಿಂಟ್ ಆಫ್ ವ್ಯೂ, ಥಿಂಕ್ ಆಲ್ವೇಸ್ ಫ್ರಮ್ ಸೋಲ್ ಪಾಯಿಂಟ್ ಆಫ್ ವ್ಯೂ. ಇದರ ಅರ್ಥ ನಿಮಗೆ ತಿಳಿದೇ ಇರುತ್ತದೆ. ಗ್ರಹ ತೆಗೆದುಕೊಳ್ಳುವುದು ದೇಹಕ್ಕೆ ಗುಲಾಮ ತಂತ್ರ. ಪರಿಗ್ರಹ ಅಂದರೆ ವಿಶೇಷವಾಗಿ ತೆಗೆದುಕೊಳ್ಳುವುದು ಎಂದು ಅರ್ಥ, ಅಂದರೆ ಗುಲಾಮ ಜೀವನ ಪರತಂತ್ರ. ಅಪರಿಗ್ರಹ ಸ್ವಲ್ಪವೂ ತೆಗೆದುಕೊಳ್ಳದೆ ಇರುವುದೇ ಆಧ್ಯಾತ್ಮಿಕ ಸ್ವಾತಂತ್ರ್ಯ. ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟೀಸ್ ಮೂಮೆಂಟ್ 18 ಆದರ್ಶ ಸೂತ್ರಗಳಲ್ಲಿ 15ನೇ ಪಾಯಿಂಟ್ ಓದಿ. ಅವರವರ ಸಮಸ್ಯೆಗಳನ್ನು ಅವರವರೇ ಪರಿಹರಿಸಿಕೊಳ್ಳಬೇಕು. ಆದರೆ ಸ್ವಾತಂತ್ರ್ಯ ಶ್ವಾಸದ ಮೇಲೆ ಗಮನವಿಟ್ಟು ಜ್ಞಾನದಿಂದ ಜೀವಿಸಬೇಕು. ಆಗ ಯಾರ ಮೇಲೆಯೂ ಆಧಾರಪಟ್ಟು ಜೀವಿಸಬೇಕಾದ ಅವಶ್ಯಕತೆ ಬರುವುದೇ ಇಲ್ಲ. ಉದ್ಧೇರಾದಾತ್ಮನಾತ್ಮನಂ ಅಂದರೆ ನಿನ್ನ ನೀನೇ ಉದ್ಧರಿಸಿಕೊಳ್ಳಬೇಕು ಎಂದು ಇದರ ಅರ್ಥ. ನಿನ್ನ ದೀಪವನ್ನು ನೀನೇ ಬೆಳಗಿಸಿಕೊಳ್ಳಬೇಕು. ಮತ್ತು ಇನ್ನು ಸತ್ಯ, ಶುಭ, ಲಾಭ ಎಂಬುದಾಗಿ ಹೇಳಬಹುದು. ಸತ್ಯ ಶುಭ ಲಾಭ, ಅಸತ್ಯ ಅಶುಭ ನಷ್ಟ. ಶುಭದಿಂದ ಲಾಭ ದೊರಕುತ್ತದೆ, ಅಶುಭದಿಂದ ನಷ್ಟ ದೊರಕುತ್ತದೆ. ಸತ್ಯದಿಂದ ಶುಭ ದೊರಕುತ್ತದೆ, ಅಸತ್ಯದಿಂದ ಅಶುಭ ದೊರಕುತ್ತದೆ. ಇದು
ಮನುಷ್ಯನು ತಾನು ಅಂತರಾತ್ಮವನ್ನು ತಿಳಿದುಕೊಳ್ಳುವ ಒಂದು ಸರಳ ಮಾರ್ಗ ಮತ್ತು ಸ್ವಾತಂತ್ರ್ಯದಿಂದ ಬದುಕಲು ಜೀವನವನ್ನು ನಡೆಸುವ ಒಂದು ಸರಳ ಉಪಾಯದ ಒಂದು ವಿವರಣೆ ಈ ವಿಡಿಯೋದಲ್ಲಿ ಕೊಟ್ಟಿದ್ದೇವೆ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ನಮಗೆ ಅನುಕೂಲಕರವಾಗುತ್ತದೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.